ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಒಂದು ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಸೊ ಆ ಅಧಿವೇಶನದಲ್ಲಿ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರೋ ವಿಷಯಗಳೆಲ್ಲವೂ ಕೂಡ ಬಿಟ್ಟು ರಾಜಕೀಯ ನಾಯಕರು ತಮ್ಮ ತಮ್ಮ ಗುಂಡಾಗಿರಿ ಕಿತ್ತಾಟಗಳನ್ನು ತೋರಿಸ್ಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಹಲವಾರು ಪರೀಕ್ಷೆಗಳು KPSCಯಿಂದ ನಡೆದಿದ್ರು ಕೂಡ ಇದುವರೆಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇಲ್ಲ. ಅದೆಷ್ಟೋ ಜನ ಕಾಯ್ತಾ ಇದ್ದಾರೆ. ವಿಶೇಷವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆದು. ಸೊ ಎಲ್ಲರೂ ಕೂಡ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಪರೀಕ್ಷೆ ನಡೆದು ಬರೋಬ್ಬರಿ ಬರೋ ಜನವರಿಗೆ 1 ವರ್ಷ ಆಗೋಗುತ್ತೆ. ಸೊ ಈಗ ಆಲ್ರೆಡಿ KPSCಯಿಂದಾನೇ ಬಂದಿರೋ ಮಾಹಿತಿ ಪ್ರಕಾರ CTIದು HK ಪ್ರಾವಿಷನಲ್ ಲಿಸ್ಟ್ ರೆಡಿ ಇದೆಯಂತೆ. ಬಟ್ ನಾನ್ HK ಪ್ರಾವಿಷನಲ್ ಲಿಸ್ಟ್ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅನ್ನೋದಕ್ಕೆ ಒಂದು ಮಾಹಿತಿ ಸಿಕ್ಕಿದೆ. ಸೊ ಆ ಮಾಹಿತಿಯ ಪ್ರಕಾರ ಏನು ನಡೆದಿದೆ ಅನ್ನೋದನ್ನು ಹೇಳ್ತೀನಿ. ಆ್ಯಂಡ್ ಅದರ ಜೊತೆ ಈಗ VA ಪರೀಕ್ಷೆ ಬರೆದವ್ರಿಗೆಲ್ಲರಿಗೂ ಕೂಡ ಆಲ್ರೆಡಿ ಅಂತಿಮ ಸ್ಕೋರ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಸೊ ಇನ್ನೇನು ಕ್ವಿಕ್ಕಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಹೇಳ್ತೀನಿ. ಬಟ್ ಇಲ್ಲಿ CTIದು ಯಾಕೆ ನಾನ್ HK ಪ್ರಾವಿಷನಲ್ ಲಿಸ್ಟು ರೆಡಿ ಆಗಿಲ್ಲ ಅನ್ನೋದಕ್ಕೆ ಒಂದು ಮಾಹಿತಿ ಇರೋದೇನು ಅಂತಂದರೆ, ನಿಮ್ಗೆ ಆಲ್ರೆಡಿ CTA ನಾನ್ HK ಎಕ್ಸಾಮ್ ನಡೆಯೋದಕ್ಕಿಂತ ಬಿಫೋರೇ ಒಂದು ಮಾಹಿತಿ ಗೊತ್ತಾಗಿತ್ತು. ಅದೇನು ಅಂತಂದರೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಸಂಚಲನ ಸೃಷ್ಟಿಯಾಗಿ ಏನೇನೆಲ್ಲ ಆಯಿತು ಅಂತ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಗೊತ್ತು. ಸೊ ಒಂದು ಮಾಹಿತಿ ಬಂದಿದೆ, CTA ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾನ್ HKದು ಆಯ್ಕೆ ಪಟ್ಟಿಯಲ್ಲಿ ಇಲ್ಲದೇ ಇರೋರು ಕೂಡ ವೆರಿಫಿಕೇಷನ್ಗೆ ಹೋಗಿದ್ರಂತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ಗಲಾಟೆ ಕೂಡ ಸೃಷ್ಟಿಯಾಗಿ ಆಯ್ಕೆ ಪಟ್ಟಿ ತಯಾರಾಗೋದಕ್ಕೆ ಸಮಯ ತೆಗೆದುಕೊಳ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಹೆಂಗೆ ಹೋದ್ರು, ಏನು ಮಾಡೋಕ್ಕೆ ಹೊರಟಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸಂಪೂರ್ಣ ಮಾಹಿತಿ ಸಿಗಬೇಕು. ಸೊ ಅದು ಸಿಕ್ಕ ಮೇಲೆ ಕಂಪ್ಲೀಟಾಗಿ ನಾನು ಮತ್ತೆ ಡೀಟೇಲ್ ಕೊಡ್ತೀನಿ. ಸೊ ಯಾಕೆ ಲೇಟ್ ಆಗ್ತಿದೆ ಅನ್ನೋದಕ್ಕೆ ಇದೇ ಮೇನ್ ರೀಸನ್, ಆಯಿತಾ. HK ಲಿಸ್ಟು ರೆಡಿಯಾಗಿದೆಯಂತೆ, ಓಕೆನಾ. ಆ್ಯಂಡ್ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಅಪ್ಕಮಿಂಗ್ ಇನ್ನು 3 ಮಂತ್ಸು ಇಂಟರ್ನಲ್ ರಿಸರ್ವೇಷನ್ದು ಕ್ಲಿಯರ್ ಆಗೋವರೆಗೂ ಹಲವಾರು ನೋಟಿಫಿಕೇಷನ್ಗಳು ಆಗೋದಿತ್ತು. ಬಟ್ ಅದು ಕೂಡ ಈಗ ತಡೆಯಾಗಿದೆ. ಸೊ ಈಗ ಆ ವಿಚಾರವನ್ನು ಬಗೆಹರಿಸೋದಕ್ಕೆ ಆ್ಯಂಡ್ 545ದು ಆರ್ಡರ್ ಕಾಪಿ ಕೊಡಬೇಕು ವೆರಿಫಿಕೇಷನ್ ಆಗಿ. ಸೊ ಅದೆಲ್ಲವೂ ಕೂಡ ಪ್ರೊಸೆಸ್ ಹಾಗೆ ನಿಂತಿದೆ. ಬಟ್ ಇಲ್ಲಿ ಸರ್ಕಾರದ ಮುಂದೆ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ಅದೇನು ಅಂತಂದರೆ, PDO HK ಪ್ರಶ್ನೆ ಪತ್ರಿಕೆದು ಲೀಕ್ ಆಗಿದೆ, ಸೊ ದಯವಿಟ್ಟು ಮರುಪರೀಕ್ಷೆಗೆ ಏನಾದರೂ ಮಾಡಿ ಅಂತ ಹಲವಾರು ಜನ ನಾಯಕರು ಸದನದಲ್ಲಿ ಧ್ವನಿ ಎತ್ತಿದ್ರು ಕೂಡ. ಆ್ಯಂಡ್ ವಿಡಿಯೋ ಸಾಕ್ಷಿ ಕೂಡ ಸಿಕ್ತು, ಏನು ಮಾಡಿದ್ದಾರೆ ಇವರು, ಪ್ರಶ್ನೆ ಪತ್ರಿಕೆ ಹೇಗೆ ಲೀಕ್ ಮಾಡಿದ್ದಾರೆ ಏನು ಅನ್ನೋದಕ್ಕೆ. ಆ್ಯಂಡ್ ನಾನ್ HKಯಲ್ಲೂ ಕೂಡ ಅದೇ ರೀತಿ ಬ್ಲೂಟೂತ್ ಅಕ್ರಮ ಆಗಿದ್ದು, ಆಲ್ರೆಡಿ ಒಬ್ಬ ಅಭ್ಯರ್ಥಿ ಸಿಕ್ಕಾಕೊಂಡಿದ್ದು ಎಲ್ಲ ಆಯಿತು. ಕಣ್ಣು ಮುಂದೆ ಎಲ್ಲ ವಾಸ್ತವಾಂಶ ಸತ್ಯಗಳು ಇದ್ದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಅವ್ರಿಗೆ ಗೊತ್ತು ಈ ವಿದ್ಯಾರ್ಥಿಗಳ ಶಕ್ತಿ ವೀಕ್ ಇದೆ. ಸೊ ನಾವು ಇದನ್ನು ಆರಾಮಾಗಿ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಬೋದು ಅಂತ. ಎಲ್ಲಿವರೆಗೂ ಸಂಘಟಿತರಾಗೋದಿಲ್ಲ, ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ಲ, ಅಲ್ಲಿವರೆಗೂ ಅವರು ತಮ್ಮ ಒಂದು ಕೆಲಸವನ್ನು ನಿಲ್ಲಿಸೋದಿಲ್ಲ. ಇದು ಇವತ್ತು ನಿನ್ನೆದಲ್ಲ. ಸುಮಾರು ನೀವು ಇತಿಹಾಸವನ್ನು ತೆಗೆದುಕೊಂಡ್ರೆ ಎಲ್ಲ ಒಂದು ಸಂಸ್ಥೆಗಳಲ್ಲೂ, ಆಯ್ಕೆ ಸಂಸ್ಥೆಗಳಲ್ಲೂ ಕರಪ್ಷನ್ ನಡ್ಕೊಂಡು ಬಂದಿದೆ. ಆ್ಯಂಡ್ ಅದು ನಡೀತಾ ಇದೆ ಕೂಡ ಸ್ಟಿಲ್. ಬಟ್ ಕೆಲವೊಂದಿಷ್ಟು ಬಯಲಿಗೆ ಬರುತ್ತೆ, ಕೆಲವೊಂದಿಷ್ಟು ಬಯಲಿಗೆ ಬರೋಲ್ಲ. ಬಯಲಿಗೆ ಬರೋದು ಯಾವಾಗ, ಯಾರಾದರೂ ಅಭ್ಯರ್ಥಿಗಳೇ ಆಗಿರ್ಬೋದು ಅಥವಾ ಇನ್ಯಾರೋ ಸಂಘಟನೆಗಳಾಗಿರಿ ಒಗ್ಗಟ್ಟಾಗಿ ನಿಂತ್ಕೊಂಡು ಒಂದು ಪ್ರತಿಭಟನೆ ಮಾಡಿ ಆ ವಿಚಾರವನ್ನು ಅಂದರೆ ಮೀಡಿಯಾದ ಮೂಲಕ ತಂದು ಏನೋ ಒಂದು ರೆವಲ್ಯೂಷನ್ ಮಾಡಿದಾಗ ಬಯಲಾಗುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಅದನ್ನು ಮುಚ್ಚಾಕೋ ಪ್ರಯತ್ನ ಆಗುತ್ತೆ. ಆ್ಯಂಡ್ KPSCಗೆ ನಾವು ಮೊದಲು ಮಾಡಬೇಕಾಗಿರೋದು, ನಾವು ಬಯಸಿರುವಂಥ ಮೊಟ್ಟ ಮೊದಲ ಸುಧಾರಣೆ ಏನು ಅಂತಂದರೆ, ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿ. ಈ ಹಿಂದೆ ಏನಿದ್ರು ವಿಕಾಸ್ ಸರು, ಲತಾ ಕುಮಾರಿ ಮೇಡಮ್ ಅಂಥವ್ರ ಅಧಿಕಾರಿಗಳು ಇರಬೇಕು. KPSC ಫಸ್ಟು ತನ್ನ ಎಕ್ಸ್ ಖಾತೆನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು. ಆ್ಯಂಡ್ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿದಾಗ ಪ್ರತಿ ಅಭ್ಯರ್ಥಿಗೂ ಕೂಡ ಸರಿಯಾದ ಮಾಹಿತಿ ಸಿಗಬೇಕು. ನಾವು ಬರೀ ರೀನೋಟಿಫಿಕೇಷನ್ ಅನ್ನೋದಕ್ಕಿಂತ ಪ್ರತಿ ವರ್ಷ ಕೂಡ KS ಹುದ್ದೆಗಳ ನೋಟಿಫಿಕೇಷನ್ ಆಗಬೇಕು. ಆಗ ಇದು ಯಾವುದೂ ಸಮಸ್ಯೆ ಇರಲ್ಲ. ಇಲ್ಲಿ ಯಾಕೆ ಇಷ್ಟೊಂದು ಗೊಂದಲಗಳು ಮೂಡ್ತಾ ಇದೆ KPSC ಪರೀಕ್ಷೆಗಳಲ್ಲಂದರೆ, ಪ್ರತಿ ವರ್ಷ ಕೂಡ ಅಧಿಸೂಚನೆಗಳಿಲ್ಲ. ಈಗ PDO ನೋಡಿ 7 ವರ್ಷ ಆಯಿತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 7 ವರ್ಷ, 8 ವರ್ಷ ಆದರೆ ಒಬ್ಬ ಅಭ್ಯರ್ಥಿ 21-22 ವರ್ಷಕ್ಕೆ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದು KS ಪರೀಕ್ಷೆ, ವಿಶೇಷವಾಗಿ KPSC ಎಕ್ಸಾಮ್ಸ್ಗೆ ಓದೋಕ್ಕೆ ಶುರು ಮಾಡಿದ್ರೆ ಅವ್ನು 30 ವರ್ಷದವರೆಗೂ ನೋಟಿಫಿಕೇಷನ್ ಇಲ್ಲದೆ ಓದ್ತಾ ಇರ್ತಾನೆ. ಕೆಲವರು ಆ ಪರಿಸ್ಥಿತಿ ಕೂಡ ಆಗಿದೆ. ಅಲ್ಲಿಗೆ ಏಜ್ ಲಿಮಿಟ್ ಕ್ರಾಸ್ ಆಗಿರುತ್ತೆ. ಆಮೇಲೆ ವಯೋಮಿತಿ ಸಡಿಲಿಕೆ ಕೇಳ್ತಾರೆ. ಸೊ ಆ ಕಾರಣಕ್ಕೆ UPSC ರೀತಿಯಾಗಿ ಮಾದರಿಯನ್ನು ಅನುಸರಿಸಿ ಅಂತ CM ಅವರೇನೇ ಇತ್ತೀಚೆಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಎಲ್ಲಿ ಯಾವಾಗ ಅನುಸರಿಸೋದು, ಅದೊಂದನ್ನು ಸರಿಯಾಗಿ ಪಾಲಿಸಿಬಿಟ್ರೆ ಆ್ಯಂಡ್ ಹೋಟಾ ಸಮಿತಿಯ ಒಂದು ಶಿಫಾರಸು ಏನಿದೆ ಅದನ್ನು ಕೂಡ ಕರೆಕ್ಟಾಗಿ ಅನುಷ್ಠಾನ ಮಾಡಿದರೆ KPSCಯಲ್ಲಿ ಯಾವುದೇ ಲೂಪ್ ಹೋಲ್ಸ್ ಇಲ್ಲದೆ ಹೋದರೆ ಯಾವ ಆಸ್ಪಿರೆಂಟ್ಸ್ ಕೂಡ ಹೋರಾಟ ಮಾಡಲ್ಲ, ಯಾವ ಆಸ್ಪಿರೆಂಟ್ಸ್ ಕೂಡ ಏನೂ ಡಿಮ್ಯಾಂಡ್ ಇಡಲ್ಲ, ಸರಿಯಾಗಿ ಓದ್ತಾನೆ, ಪರೀಕ್ಷೆಯನ್ನು ಬರೀತಾನೆ. ಸೊ ಇದು ಆಗಬೇಕು ಅಂತಂದರೆ ಎಲ್ಲ ಅಭ್ಯರ್ಥಿಗಳು ಒಂದು ಬಾರಿ ಆದರೂ ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ಗೆ ರೆಡಿ ಆಗಬೇಕು ಸೀರಿಯಸ್ಲಿ. ಇಲ್ಲ ಅಂತಂದರೆ ಪ್ರತಿ ವರ್ಷ ಈ ವರ್ಷ ಆಗಿರೋದೇ ಮತ್ತು ನೆಕ್ಸ್ಟ್ ಇಯರ್ ಕಂಟಿನ್ಯೂ. ಸೊ ಇದೇ ಆಗ್ತಾ ಹೋಗುತ್ತೆ.
ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ. ಆ್ಯಂಡ್ ಅಗೇನ್ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ತೀನಿ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.